ದಾಳಿ ಮಾಡಿದ್ರು, ಕೊಲೆ ಮಾಡಿದ್ರು, ಇದರಲ್ಲಿ ಯಾವುದಾದ ಕಾರ್ಯಕ್ರಮ ಇದು ನಡೆದಿಲ್ಲ. ನಾನು ಸಾಮಾನ್ಯವಾಗಿ ಯಾವುದೇ ಆಗಲಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಹಕ್ಕನ್ನು ಕೊಟ್ಟದನ್ನ ಮುಕ್ತರೇ ಧೈರ್ಯ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಇದನ್ನ ನೋಡಿ ಈ ರೀತಿ ಬಿಜೆಪಿ ಸರ್ಕಾರ ಮಾಡಿದಂತ ಒಂದು ಕಾರ್ಯಕ್ರಮದಿಂದ, ತೀರ್ಮಾನದಿಂದ ಇದು ದಿಸ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಅನಿಸ್ತಾ ಇದೆ. ಇದರಿಂದನೇ ಮುಂದಿನ ದಿನದಲ್ಲಿ ಈ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗ್ತಾ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮಗಳೇ ಸಾಕ್ಷಿ. ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗಿತಾರೆ ಅಂತಂದ್ರೆ ಅವರ ಹೆಸರಿನಲ್ಲಿ ಕೊಟ್ಟಂತ ಬಡವರಿಗೆ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ತೆಗಿತಾರೆ ಅಂತಂದ್ರೆ ಅದಕ್ಕೆ ಕುದ್ಕೆಯನ್ನ ಹಿಚ್ಚಿಕ್ತಾರೆ ಅಂತಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ. ಸೊ ನಾವು, ನಮ್ಮ ಪಕ್ಷ ಮತ್ತು ಸರ್ಕಾರ, all of us will join together, the government and the party, both will join together. We will fight it out. This is a national issue, as already said by my friend, the former Rural Development Minister of Rajasthan and my General Secretary of the All India level. This will be discussed in the highest level in the party. We will have a detailed program connected to it, and this will be a mass movement. In Karnataka, I would like to assure you, we will have a great big convention of all the Gram Panchayat leaders, whoever is irrespective of the party. We will call all of them, we will discuss with them, we will see that a great movement, big movement will be started opposing this. We want this to be rolled back. We want our rural strength to become strong. The more the Panchayat are strong, that is the strength given by the Congress party in this country. 74, 75th, 73rd, 74th amendment, whatever has been given by Rajuji at those times, it is only to strengthen the Panchayat Raj system. Now they are weakening it, so we will always join together. So ಅದರಿಂದ ಪಂಚಾಯತ್ಗೆ ಕೊಟ್ಟಂತ ಶಕ್ತಿಯನ್ನ, ಮತದಾರರಿಗೆ ಕೊಟ್ಟಂತ ಶಕ್ತಿಯನ್ನ, ಉದ್ಯೋಗ ಖಾತ್ರಿ ಯೋಜನೆಯ ಸದಸ್ಯರಿಗೆ ಕೊಟ್ಟಂತ ಶಕ್ತಿಯನ್ನ, ಅವ್ರು ಕೊಟ್ಟಂತ ಒಂದು ಗೌರವನ್ನ ಇವತ್ತು ಒಳಸಲಾಗಲಿಕ್ಕೆ, ಮುಂದಿನ ಅಭಿವೃದ್ಧಿಗೆ ಒಂದು ಮಾರ್ಗ ಆಗಿದೆ. ಇದರ ವಿರುದ್ಧ ನಮ್ಮ ಪಕ್ಷ ಮುಂದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದೆ. ಪಂಚಾಯತ್ ಇಂದ ಪಾರ್ಲಿಮೆಂಟ್ ವರೆಗೂ ಕೂಡ ನಾವು ಹೋರಾಟವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ವಿಚಾರಗಳನ್ನ ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರು ಸಚಿನ್ ಪೈಲಟ್ ಅವರು ತಮಗೆ ತಿಳಿಸಿದ್ದಾರೆ. ಮತ್ತು ಈಗಾಗಲೇ ನ್ಯಾಷನಲ್ ರೋಡ್ ವಿಚಾರ ತಮಗೆ ಗೊತ್ತಿದೆ. ಒಂದು ಸಾಮಾನ್ಯ ಜನ ವಿತೌಟ್ ಎನ್ ಎಫ್ಐಆರ್, ಹೌ ಕ್ಯಾನ್ ಎನ್ ಇಡಿ ಟೇಕ್ ಅಪ್ ದಿಸ್ ಕೇಸ್? ವೆರಿ ಸಿಂಪಲ್. ನಾವೆಲ್ಲ ಇಡಿ ಕೇಸ್ನ ನಮ್ಮೂರ ಮೇಲೆ ಕೂಡ ಬೇಕಾದಷ್ಟು ಮಾಡಿದ್ವಿ. ಏನಾಯ್ತು? ಜೈಲಲ್ಲಿ ಇಟ್ರು, ತುಘಲಕ್ ಪೊಲೀಸ್ ಸ್ಟೇಷನ್ ಇಟ್ರು, ಆಯ್ತು. ಅವ್ರು ನಮ್ಮ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಧೈರ್ಯ ಬರಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಈಗೇನಾಯ್ತಾ ಚಾರ್ಜ್ ಶೀಟ್? ಸಿಂಪಲ್ ಕ್ವಶನ್ ದಿ ಜಡ್ಜ್ ಹಸ್ ಆಸ್ಕ್ಡ್, ಫೈನ್, ಯು ಹ್ಯಾವ್ ಫೈಲ್ಡ್ ಎ ಚಾರ್ಜ್ ಶೀಟ್, ವೇರ್ ಇಸ್ ದಿ ಪ್ರಿಲಿಮಿನರಿ ಎಫ್ಐಆರ್ ವಿಚ್ ಯು ಹ್ಯಾವ್ ಫೈಲ್ಡ್? ನಮ್ಮ ಅಭಿಷೇಕ್ ಸಿಂಘ್ವಿ ಅವರು ಆರ್ಗ್ಯುಮೆಂಟ್. ಕೊನೆಗೆ ಎಲ್ಲ ಕಾನೂನೆಲ್ಲ ತೆಗೆದು ನೋಡಿದ್ರು. ಯಾರೋ ಒಬ್ಬ ಕಂಪ್ಲೇಂಟ್ ಕೊಡ್ಬೇಕಲ್ಲ, ಯಾರೋ ಒಬ್ಬ ಪ್ರೈವೇಟ್ ವ್ಯಕ್ತಿ ಕಂಪ್ಲೇಂಟ್ ಕೊಟ್ರೆ ಇಡಿ ಕಾಂಟ್ ರಿಜಿಸ್ಟರ್ ಕೇಸ್. ಒಂದು ಸಂಸ್ಥೆಯವರು ಅದರಲ್ಲಿ ಯಾವ್ದಾದ್ರು ಒಂದು ಸಂಸ್ಥೆ ಮುಖಾಂತರ ಬಂದಿರಬೇಕು. ಅದು ಇವತ್ತು ಹೋಗಿದೆ, ಇದನ್ನು ಅಪೀಲ್ ಮಾಡ್ತಾರಂತೆ. ನನಗೂ ಈಗ ದೇವಾಸು ಇಶ್ಯೂಡ್ ಮಿ ನೋಟಿಸ್ some police station. I have taken time. I think after tomorrow ಹೋಗ್ತೀನಿ ನಾನು. ಒಂದು ಹೊಸ ಎಫ್ಐಆರ್ ಹಾಕಿದ್ದಾರೆ. ನಾವು ಕಾಂಗ್ರೆಸ್ ದುಡ್ಡು ಕೊಟ್ಟಿದ್ದೀವಪ್ಪ, ನಮ್ಮ ಪಾರ್ಟಿಗೆ ದುಡ್ಡು ಕೊಡದೆ, ನಮ್ಮ ಪಾರ್ಟಿ ಫಂಕ್ಷನ್ ದುಡ್ಡು ಕೊಡದೆ ಇನ್ಯಾರು ಕೂಡ ನಾನು ಎಲ್ಲ MLA ತೋರಿಸ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮಲ್ಲಿಕಾರ್ಜುನ್ ಅವ್ರ ರಿಲೇಟಿವ್ 5 crores ರಿಲೇಟಿವ್, ಡೋಂಟ್ ಸೇ ಅವರ್ his relative, his father meant to give from his cousin. She is also suffering. So our relative ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ.
ಕಲೆಕ್ಟ್ ಮಾಡ್ತೀವಿ, ನಾವೇನು ತಪ್ಪೇನು ಕೊಟ್ಟಿಲ್ಲ, ನಾವೆಲ್ಲ ವೈಟ್ ಅಮೌಂಟೇ ಕೊಟ್ಟಿದ್ದೀವಿ, ನಮ್ಮ ಸ್ವಂತ ದುಡ್ಡು ಕೊಟ್ಟಿದ್ದೀವಪ್ಪ. ಸೊ ಅದರಿಂದ ಇದನ್ನ ಈ ರೀತಿ ಅವರೆಲ್ಲ ದುಡ್ಡು ಅಫಿಷಿಯಲ್ ಕಲೆಕ್ಟ್ ಮಾಡಿದ್ರೆ ಪೇಪರ್ ಬಂದಿದ್ದಿಲ್ಲ ಇವತ್ತು ಎಷ್ಟೆಷ್ಟು ಕೋಟಿ ಬಾಂಡ್ಗಳು ಕಲೆಕ್ಟ್ ಮಾಡೋರು ಅಂತ ಅಂದ್ಬಿಟ್ಟು. ಈಗ ಆಸ್ ರೈಟ್ಲಿ ಸೆಟ್ ಬೈ ಮಿಸ್ಟರ್ ಪೈಲಟ್, ಸೆಕ್ಷನ್ 25 that company has been registered. He was a cooperative affairs minister, corporate affairs minister, non-profit organization. Congress party asset series. Congress party has given loan to him. So whoever is the head of the Congress party, the shares are there with you. Treasurer, President, Gandhi was the President, Sonia Gandhi was the President, Rahul Gandhi, shares are there. Now I am the President, I am the trustee, President of all the properties of Karnataka. Till I am there. Murugan Treasurer, he is also trustee. He is the General Secretary Administration. He is also going and signing for all the documents in the properties. Is it his own property? It can't be its own property. So ಹಂಗೆ ಈ ರೀತಿ ಆಗಿದೆ. ಸೊ ಇದ್ರ ವಿರುದ್ಧ ನಾವು ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ. I am very happy our leader has come today to enlighten all of us. This is the beginning. We will take to the streets from Panchayat to Parliament. We will fight again. We will see that it will roll back. We will see that the Congress party stands to the people of this country. Congress history is country's history. Congress strength is country's strength. Whatever policies Congress party has given from the day one, from the national flag to the constitution to everything, it is for the people of this country. So we will see that it is being protected. Election comes, election goes, we may win, we may lose, but still sun also will rise and sun also will come down one day. So this is the beginning of the end, according to me. Anyway, let us take this. We will decide on 27th.